ದೇವ್ರ, ನೆನ್ನೆ ನನ್ನ ತಲೆಗೆ ಮನ್ ಕವ್ದಿತ್ತು. ಏನೋ ಗೊತ್ತಿಲ್ಲ ಪ್ರಸಾದನ್ ಬಾಯಿಗೆ ಹಾಕೊಂಡ್ಬಿಟ್ಟ. ಆದ್ರೆ ಅದು ಮೇಘನ್ ಅಕ್ಕಂಗೆ ಕಂಕಣ ಬಲ ಕೂಡ್ ಬರ್ಲಿ ಅಂತ ಮಾಡ್ಸಿದ ಪ್ರಸಾದ ಅಂತ ನನಗೆ ಗೊತ್ತಿರ್ಲಿಲ್ಲ. ಏನೋ ಅರಿಯದ ಹುಡುಗಿ ಮಾಡಿದ ತಪ್ಪು ಅಂತ ನನಗೆ ಕ್ಷಮಿಸ್ಬೇಡಪ್ಪ. ಏನೇ ಮೂರ್ತಿ ಪುತ್ರಿ, ಮಾಡಿದ ಪೂಜಾ ಫಲ ದಕ್ಕಬಾರ್ದು ಅಂತ ಕೇಳ್ಕೊಳಕ್ ಬಂದ್ಯಾ? ಈ ಅಲಸಿಂಗಾಚಾರ ಪೂಜೆ ಪವರ್ ಏನು ಅಂತ ನಿನಗೆ ಗೊತ್ತಿಲ್ಲ. ಗೊತ್ತಾಗತ್ತೆ, ಮುಂದೆ ಅದ್ರ ಫಲನ ಅನುಭವಿಸ್ತೀಯ. ಪದೇ ಪದೇ ಇದೇ ಮಾತನ್ನ ಹೇಳಿ ನನ್ನ ಭಯನ ಇನ್ನಷ್ಟು ಜಾಸ್ತಿ ಮಾಡಬೇಡಿ. ನಿಮ್ಮ ಕೈ ಮುಗಿತೀನಿ. ಬೇರೆ ಏನಾದರೂ ಪೂಜೆ ಮಾಡಿ ಮುಂದೆ ಆಗೋದನ್ನ ತಪ್ಪಿಸಿ. ಉಪ್ಪು ತಿಂದಿದ್ಯಾ? ನೀರು ಕುಡಿದಿದ್ರೆ ಹೇಗೆ? ಗಂಟೆ ಬಾರಿಸ್ತೀನಿ, ಶಬ್ದ ಬರಬಾರ್ದು ಅಂದ್ರೆ ಆಗತ್ತಾ? ಯಾವ ವಿಚಾರದಲ್ಲಿ ಬೇಕಾದರೂ ಉದಾಸೀನ ಮಾಡ್ಬೋದು, ಆದರೆ ದೇವ್ರ ವಿಚಾರದಲ್ಲಿ ಆಗೋದು ಹಾಗೇ ಆಗುತ್ತೆ. ಬರ್ದಿಟ್ಕೋ, ಅಲಸಿಂಗ ಹೇಳಿ ಸುಳ್ಳಾಗಿದ್ದೇ ಇಲ್ಲ. ಸುಳ್ಳಾದರೆ ಜನವಾರ ಕಿತ್ತು ಬೀಸಾಕ್ತೀನಿ. ಏನ್ರಿ ನರಸಿಂಹಮೂರ್ತಿ, ಒಳ್ಳೆ ಕಾಲೇಜ್ ಹುಡುಗಿರ್ತಿದ್ದು ಚಿಸ್ ಅಂತಿರ್ಲಿ ಅಂತಾರಲ್ಲ, ಹಂಗೆ ಕರಿತಿರಲ್ಲ. ಒಳಗಡೆ ಸಾಹೇಬ್ರಿದ್ದಾರೆ, ಏನ್ ಅನ್ಕೋತಾರೆ ನೋಡಿದ್ರೆ? ನಿಮ್ಮನ್ನು ನೋಡಿದ ಖುಷಿನಲ್ಲಿ ಎಲ್ಲ ಮರ್ತೈತು ಸೇಸಪ್ಪ. ಭಾಳ ಸ್ಟೈಲ್ ಆಗ್ಬಿಟ್ರಿ ಬಿಡ್ರಿ. ಏನು ಇಷ್ಟೊಂದು ಜನ ಕೂತಿದ್ರೆ ನಮಗೂ ಎಲ್ಲರೂ ಕ್ಯೂನಲ್ಲಿ ಕೂತ್ಬಿಟ್ಟಿರೋ. ಆಮೇಲೆ ಟೈಮ್ ಇಲ್ಲಪ್ಪ, ಇವಳು ಸ್ಕೂಲ್ಗೆ ಹೋಗ್ಬೇಕು, ನಾನು ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು. ಆದಷ್ಟು ಬೇಗ ಸಾಹೇಬ್ರನ್ನ ಭೇಟಿ ಮಾಡಿಸಿ ನಮ್ಮನ್ನು ಕಳಿಸ್ಬಿಡಿ. ಅರ್ಜೆಂಟ್ ಮಾಡೋದ್ರ ಆಗೋದಿಲ್ಲ, ಕಾಯಿಲೇಬೇಕು. ಇಲ್ವಾ, ಇನ್ನೊಂದು ದಿವಸ ಬನ್ನಿ, ಭೇಟಿ ಮಾಡಿಸ್ತೀನಿ. ಎಲ್ರ ತರ ಕ್ಯೂನಲ್ಲಿ ಕೂತ್ಕೊಂಡು ಕಾಯ್ತಾ ಇರೋದಕ್ಕ ನಿನಗೆ 300 ಕೊಟ್ಟಿದ್ದು ನಾವು ನೋಡಿಲ್ವಾ? ತಿರುಪತಿ ಒಳಗೆ 100 ಹೊಡೆದ ತಕ್ಷಣ ಟಕ್ಕಂತ ಗರ್ಭಗುಡಿ ಕ್ಯೂಗೆ ಅಟ್ಯಾಚ್ ಮಾಡ್ಬಿಡ್ತಾರೆ. 10 ನಿಮಿಷದಲ್ಲಿ ಸ್ವಾಮಿಗಳ ದರ್ಶನ. ಹಂಗಾಗ್ಬೇಕು ನಮ್ಗೂನು. ಇಲ್ಲಾಂದ್ರೆ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡ್ಬಿಡ್ತೀವಿ. 1000 ರೂಪಾಯಿ ಇಸ್ಕೊಂಡು ಶೇಷ ನಮ್ಗೆ ಮೋಸ ಮಾಡ್ತಾ ಇದ್ದಾನೆ ಅಂತ. ಬರಿಯಮ್ಮ ಒಂದು ಅರ್ಜಿ. ಯಾಕಾರ ನೀನು ಸವಾಸ ಮಾಡೋದು? ಹೊರಳೆಣ್ಣೆ ಏನಪ್ಪ, ಒಳಗ್ ಕರ್ಕೊಂಡು ಹೋಗ್ತೀಯೋ ಇಲ್ವೋ ಅಷ್ಟು ಹೇಳ್ಬಿಡು. ಒಳಗಡೆ ಯಾರೋ ಇದಾರಯ್ಯ, ಕಾಯ್ಬೇಕಣಯ್ಯ. ಇವನ್ ಮಾತನ್ನ ಕಟ್ಕೊಂಡು ಬಾ ಅಮ್ಮ ನೀನು, ನಾವೇ ಮಾತಾಡೋಣ. ನರಸಿಂಹಮೂರ್ತಿ, ಇರಿ ಸರ್. ನರಸಿಂಹಮೂರ್ತಿ, ಯಾರೀ ನೀವು? ನರಸಿಂಹಮೂರ್ತಿ ಸರ್, ಪೋಸ್ಟ್ ಮ್ಯಾನ್ ಸರ್, 6 months ರಿಟೈರ್ಡ್ ಸರ್. ಡಾಕ್ಟರ್ ಸರ್, ಮೇಘನಾ ಸರ್, ಜಾಬ್ ಪರ್ಮನೆಂಟ್ ರಿಕ್ವೆಸ್ಟ್ ಸರ್. ಮೀಟಿಂಗ್ ಸಾಹೇಬ್ರು ಸರ್. ರೇ ಶೇಷ, ಇಬ್ಬಿಬ್ರನ್ನ ಯಾಕ್ರೆ ಕಳಿಸ್ತೀರಾ? ಒಳಗ್ ದೊಂಬಿ ಆಗತ್ತೆ. ಕ್ಯಾಂಡಿಡೇಟ್ ಯಾರು? ಈ ಹುಡುಗಿ ಸರ್, ಮೇಘನಾ. ನೀನ್ ಹೋಗಮ್ಮ. ಫಾದರ್ ಸರ್. ಇರ್ರಿ ಶೇಷ, ಕರ್ಕೊಂಡು ಹೋಗ್ರಿ. ನಡಿಯಮ್ಮ. ಬೇಗ ಸಾಹೇಬ್ರು ಕೇಳಿದೆ ಅಂತ ಹೇಳು. ಅದೊಂದು ನಮಸ್ಕಾರ ತಿಳಿಸ್ಬಿಡು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?